ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಘೋರ ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೊಂದು ರೀತಿ ಇದು ಟೆನ್ಷನ್ ಅನ್ನು ಶುರು ಮಾಡಿಬಿಟ್ಟಿದೆ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಘೋರ ದುರಂತದ ಪ್ರಕರಣ, ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಭೇಟಿಗೆ ಸಮಯ ನಿಗದಿಯಾಗದಿದ್ದರೂ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಡಿಕೆ. ಸೋಮವಾರ ದೆಹಲಿಗೆ ತೆರಳಲು ನಿರ್ಧರಿಸಿದ್ದಾರೆ ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಭೇಟಿ ಸಾಧ್ಯವಾಗದಿದ್ರೆ ಒಂದಿಷ್ಟು ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಕ್ಷದ ಅಧ್ಯಕ್ಷನಾಗಿ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೊಡೋದು ನನ್ನ ಕರ್ತವ್ಯ. ದೆಹಲಿಗೆ ಹೋಗಲು ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ ಡಿಸಿಎಂ ಡಿಕೆಶಿ. ಈ ಕಾಲ್ತುಳಿತದ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತಿ ಹೆಚ್ಚು ಆಕ್ರೋಶಕ್ಕೆ ಟೀಕೆಗೆ ಗುರಿಯಾಗಿದ್ದು, ಅವರನ್ನು ಏರ್ಪೋರ್ಟಿಗೆ ಹೋಗಿ ವೆಲ್ಕಮ್ ಮಾಡ್ಕೊಂಡಿದ್ದಾಗಿರಬಹುದು, ಕಾರ್ನಲ್ಲಿ ಆರ್ಸಿಬಿ ಧ್ವಜ ಹಿಡ್ಕೊಂಡು ಸುತ್ತಾಡಿದ್ದಾಗಿರಬಹುದು, ಅದಾದ ಮೇಲೆ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಣಿಸ್ಕೊಂಡಿದ್ದು, ಅದಾದ ಮೇಲೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆ ಕಪ್ಪಿಗೆ ಮುತ್ತು ಕೊಟ್ಟಿದ್ದು, ಇವೆಲ್ಲೂ ಕೂಡ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಇದರ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ 11 ಜನ ಕಾಲ್ತುಳಿತಕ್ಕೆ ಬಲಿಯಾದಂತಹ ವಿಚಾರ ರಾಷ್ಟ್ರ ಮಟ್ಟದ ಸುದ್ದಿಯಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರವನ್ನು ತಂದಿಟ್ಟಿದೆ. ಬಿಜೆಪಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದೆ. ಹಾಗಾಗಿ ವರಿಷ್ಠರಿಗೆ ಬ್ರೀಫ್ ಮಾಡುವಂತಹ ಕೆಲಸವನ್ನು, ವರಿಷ್ಠರಿಗೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಡೆದಾಕಿ ಪಾಪ ತುಳಿದು ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಆಗಿದ್ದ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು, ಬಟ್ ಅತಾಚುರಿ ಆಗಿದೆ. ಆಗಿದ್ದನ್ನ ನಮಗೆ ಭಾಳ ನೋವಾಗಿದೆ. ಆ ದುಃಖದ ಎಲ್ಲ ಕುಟುಂಬ ಜೊತೆಲಿ ಇದಾಗಬಾರ್ದು. ಇಡೀ ದೇಶದಲ್ಲಿ ನಮಗೆ ಅವಮಾನ ಆಗಿದೆ. ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಮೇಲೆ ಅವ್ರು ಯಾವಾಗಲೂ ರಾಜಕಾರಣ ಮಾಡ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. ಯಾರೊಬ್ಬ ಇದು ಕೊಟ್ಟಿದ್ದಿಲ್ವಾ, ಅವ್ರು ನಮ್ಮ ರಾಜ್ಯದವರಲ್ಲ, ಏನು ಸಿಗ್ಬೇಕಾಗಿತ್ತು, ಏನು ಸಂಭ್ರಮ ಬೇಕು ಅಂತ ಅವ್ರು ಹೇಳ್ತಾರೆ. ಬರೀ ದುಡ್ಡಿಗೆ ಮಾಡೋದು, IPL ಅವ್ರು ಬರೀ ದುಡ್ಡಿಗೆ ಮಾಡೋದು ಅಂತ ಅವ್ರು ಯಾರೋ CT ರವಿ ಅವತ್ತ ಸ್ಟೇಟ್ಮೆಂಟ್ ಮಾಡಿದ್ಲ್ವಾ. ತಿರ್ಗಾ ಬೆಳಗ್ಗೆ ಹೇಳ್ತಾರೆ, ನಾವು ಕಣ್ಣು ತುಂಬ್ಕೋಬೇಕಾಯ್ತು, 10 ದಿನ ನೋಡ್ಕೋಬೇಕಾಯ್ತು, ನೀವು ನಮ್ಗೆ ಇದನ್ನ ಪೊಸಿಷನ್ಗೆ ಪರ್ಮಿಷನ್ ಕೊಡಬೇಕಾಯ್ತು ಅಂತೆಲ್ಲ ಮಾತಾಡ್ತಾರೆ. ವಿಧಾನಸೌಧ ಎದುರುಗಡೆ ನೀವೇ ನೋಡಿದ್ರಲ್ಲ, ಜನ ಕಂಟ್ರೋಲ್ ಇಲ್ಲದೆ ಎಲ್ಲ ನಿಮ್ಮ ಮಾಧ್ಯಮದ ಮೇಲೆಲ್ಲ ಎಲ್ಲ ಕಲ್ಲು ಬಿಸಾಕೋದು, ಕಡ್ಡಿ ಬಿಸಾಕೋದು, ಮರ ಬಿಸಾಕೋದು, ಕೈಗೆ ಏನೇನು ಸಿಗ್ತದೆಲ್ಲ ಬಿಸಾಕೋದೆಲ್ಲ ಮಾಡ್ತಾ ಇದ್ರು. ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತದೆ? ನನಗೆ ಗೊತ್ತು, ನಾನು ಅದನ್ನು ಯಾರೋ ಗುರ್ತಿರ್ಲಿಲ್ಲ, ನನಗೆ ಗೊತ್ತಾಗಲಿಲ್ಲ ನನಗೆ. ಬಟ್ ನನಗೆ ಐ ಆಮ್ ವರೀಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ. ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ 10 ಮಿನಿಟ್ಸಲ್ಲೇ ಕ್ಲೋಸ್ ಮಾಡ್ಸೋಕ್ಕೆ ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರು ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಕೊಡೋಣ ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರ್ಸೋಣ. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಮ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಸಿನ್ಸಿಯಾರಿಟಿ ಇದೆ. ಇವ್ರು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು ಎಲೆಕ್ಷನ್ ಟೈಮಲ್ಲಿ, ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು. ನನ್ ಬಟ್ ಮಾಡಕ್ಕೆ ಏನಿದೆ, ಅವರು ಸ್ಟೇಡಿಯಂಗೆ ಹೋಗಿದ್ದೆ, ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ತಪ್ಪೇನಿದೆ? ಏನು ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? ನಮ್ಮನ್ನ ಯಾಕೆ ಟಾರ್ಗೆಟ್ ಅನ್ನೋದು ನಮ್ಮ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಜಂಟಿ ಯಾವತ್ತು ಬಿಟ್ಟವ್ರು? ಜಂಟಿ ಯಾರು ಮಾಡಲಿ, ಇನ್ನೂ 10 ಜನ ಬೇಕಾದ್ರೆ ಸೇರಿಸ್ಕೊಳ್ಳಿ.